ಆರ್ಎಸ್ ಜೊತೆ ವೇತನ ಪರಿಷ್ಕರಣೆಗೆ ಇದೀಗ ಬಿಗಿ ಪಟ್ಟು ಹಿಡಿದಿದ್ದಾರೆ. ಸರ್ಕಾರದ ಜೊತೆ ಯುದ್ಧವನ್ನ ಸಾರಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ಬೇಡಿಕೆ ಈಡೇರೋವರೆಗೂ ಕೂಡ ಡ್ಯೂಟಿಗೆ ನಾವು ಹಾಜರಾಗಲ್ಲ, ಸ್ಟೇರಿಂಗ್ ಹಿಡಿಯಲ್ಲ, ಟಿಕೆಟ್ ಹರಿಯಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸ್ ಮೇಲೆ ಸ್ಟಿಕ್ಕರ್ ಅನ್ನ ಅಂಟಿಸಿ ಮುಷ್ಕರಕ್ಕೆ ಕರೆಯನ್ನ ಕೂಡ ನೀಡಲಾಗಿದೆ. ನೌಕರರಿಗೆ ಸಾರಿಗೆ ಒಕ್ಕೂಟ ಸಮಿತಿಯಿಂದಲೂ ಕೂಡ ಈಗಾಗಲೇ ಸಾಥ್ ನೀಡಲಾಗಿದೆ. ಸಿಬ್ಬಂದಿಗೆ ಜೊತೆಯಾಗಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯಿಂದಲೂ ಕೂಡ ಈಗಾಗಲೇ ಜೊತೆಯಾಗಿದ್ದಾರೆ. ಸರ್ಕಾರಕ್ಕೆ ಸ್ಪಷ್ಟ ಸಂದೇಶವನ್ನ ನೀಡಲಾಗಿದೆ ಮುಖಂಡರಿಂದಲೂ ಕೂಡ. ಆರ್ಎಸ್ ಜೊತೆ ವೇತನ ಪರಿಷ್ಕರಣೆಗೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಸರ್ಕಾರದ ಜೊತೆ ಯುದ್ಧವನ್ನ ಕೂಡ ಸಾರ್ತಾ ಇದ್ದಾರೆ ಈಗಾಗಲೇ ಸಾರಿಗೆ ಸಿಬ್ಬಂದಿ. ನಮ್ಮ ಬೇಡಿಕೆಗಳೇನಿದೆ 12 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳು ಈಡೇರೋವರೆಗೂ ಕೂಡ ನಾವು ಡ್ಯೂಟಿಗೆ ಹಾಜರಾಗಲ್ಲ ಅಂತ ಎಲ್ಲಾ ಸಾರಿಗೆ ನೌಕರರು ಕೂಡ ಈಗಾಗಲೇ ಪಟ್ಟನ್ನ ಹಿಡಿದಿದ್ದಾರೆ. ಮುಷ್ಕರದ ಬಗ್ಗೆ ಈ ಹಿಂದೆ ಅಂದ್ರೆ 22 ದಿನಗಳ ಹಿಂದೆಯೇ ಸಾರಿಗೆ ನೌಕರರು ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ಕೂಡ ಕರೆದಿದ್ರು. ಸಭೆ ಕೂಡ ವಿಫಲವಾಗಿದೆ. ನಮ್ಮ ಬೇಡಿಕೆ ಏನಿದೆ 12 ಬೇಡಿಕೆಗಳನ್ನ ಇಟ್ಟಿದ್ದೀವಲ್ಲ, ಅದರಲ್ಲಿ 2 ಬೇಡಿಕೆಯನ್ನಾದ್ರೂ ಈಡೇರಿಸಿ ಅಂತ ಸಾರಿಗೆ ನೌಕರರು ಪಟ್ಟನ್ನ ಹಿಡಿದಿದ್ದಾರೆ. ಪಟ್ಟನ್ನ ಹಿಡಿದಿರೋದ್ರಿಂದ ನಾವು ಸ್ಟೇರಿಂಗ್ ಹಿಡಿಯಲ್ಲ, ಟಿಕೆಟ್ ಹರಿಯಲ್ಲ. ನಿನ್ನೆನೇ ಬಸ್ಸಿಗೆ ಸ್ಟಿಕ್ಕರ್ ಅನ್ನ ಹಾಕಿದ್ರು. ನಾಳೆಯಿಂದ ನಾವು ಮುಷ್ಕರವನ್ನ ಕೈಗೊಳ್ತೇವೆ ಅಂತ ಸ್ಟಿಕ್ಕರ್ ಅನ್ನ ಹಾಕಿ ಇವತ್ತಿನಿಂದ ಮುಷ್ಕರವನ್ನ ಕೂಡ ಕೈಗೊಂಡಿದ್ದಾರೆ. ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಏನಾದ್ರೂ ಓಡಾಡಲ್ಲ ಅಂತ ಅಂದ್ರೆ ರಾಜ್ಯವೇ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತೆ. ಇನ್ನು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗೋರು ಯಾವ ರೀತಿ ಹೋಗಬೇಕು? ಈಗ ಸಿಕ್ಕಿದೆ ಚಾನ್ಸ್ ಅಂತ ಆಟೋ ಚಾಲಕರೇನಿರ್ತಾರೆ, ಜೊತೆಗೆ ಪ್ರೈವೇಟ್ ಬಸ್ಗಳೇನಿರ್ತವೆ ಅವೆಲ್ಲ ಇವತ್ತು ಅಮೌಂಟ್ ಜಾಸ್ತಿಯನ್ನ ಮಾಡುವ ಸಾಧ್ಯತೆ ಕೂಡ ಇದೆ. ದರವನ್ನ ಜಾಸ್ತಿ ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಸಾರ್ವಜನಿಕರು ಯಾವ ರೀತಿ ಓಡಾಡ್ತಾರೆ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ನಿನ್ನೆಯಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆಯನ್ನ ಮಾಡಿದ್ರು. ಸಭೆ ಕೂಡ ವಿಫಲವಾಗಿದೆ. 4 ನಿಗಮಗಳೇನಿದೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ ಎಲ್ಲರೂ ಕೂಡ ಇದೀಗ ಸಾರಿಗೆ ನೌಕರರಿಗೆ ಅಂದ್ರೆ ಡ್ರೈವರ್ಸ್ ಹಾಗೂ ಕಂಡಕ್ಟರ್ಸ್ ಏನಿದ್ದಾರೆ ಅವರಿಗೆ ಸಾಥನ್ನ ಕೂಡ ಕೊಡ್ತಾ ಇದ್ದಾರೆ. ನಿಮ್ಮ ಹೋರಾಟದ ಜೊತೆ ನಾವು ನಿಲ್ತೇವೆ ಅಂತ ಹೇಳಿ ಸಾಥನ್ನ ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರದ ಜೊತೆ ಇದೀಗ ಸಾರಿಗೆ ಸಿಬ್ಬಂದಿಗಳು ಯುದ್ಧವನ್ನ ಸಾರಿದ್ದಾರೆ. ಇವತ್ತಿನಿಂದ ನಾವು ಕೆಲಸವನ್ನ ಮಾಡಲ್ಲ ಅಂತ ಹೇಳಿ ಈಗಾಗಲೇ ಪಟ್ಟು ಹಿಡಿದಿದ್ದಾರೆ. ನಾವು ಏನು 12 ಬೇಡಿಕೆಗಳನ್ನ ಇಟ್ಟಿದ್ದೇವೆ, ಅದರಲ್ಲಿ ನೀವು 2 ಕೂಡ ಈಡೇರಿಸಬೇಕು ಎಂದು ಪಟ್ಟನ್ನ ಹಿಡಿದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಶ್ರೀರಾಜ್. ಶ್ರೀರಾಜ್, ಇವತ್ತಿಂದ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಳ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ. ಸಾರಿಗೆ ಇಲಾಖೆ ನೌಕರರ ಮುಷ್ಕರ ನಿನ್ನೆ ಸಂಜೆಯಿಂದಲೂ ಕೂಡ ಒಂದು ಹಂತಕ್ಕೆ ಗಮನಿಸುವುದಾದ್ರೆ ಅನಿಶ್ಚಿತತೆಯಿಂದಲೇ ಕೂಡಿತ್ತು. ವೇತನ ಹಿಂಬಾಕಿ, ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ರಾಜ್ಯ ಸಾರಿಗೆ ಸಂಸ್ಥೆಗಳ ನೌಕರರು ಸರ್ಕಾರದ ಜೊತೆಗೆ ನಡೆಸಿದಂತಹ ಒಂದು ಸಂಧಾನ ಸಭೆ ಏನಿದೆಯಲ್ಲ, ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಸಭೆ ಸಂಪೂರ್ಣ ವಿಫಲ ಆಗಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇದರ ನಡುವೆಯೂ ಕೂಡ ನೌಕರರ ಮುಷ್ಕರವನ್ನ 1 ದಿನ ತಡೆ ಹಿಡಿಬೇಕು ಅನ್ನುವಂಥದ್ದನ್ನ ಹೈಕೋರ್ಟ್ ಆದೇಶಿಸುತ್ತೆ. ಹೈಕೋರ್ಟ್ ಆದೇಶ ಇದ್ದಾಗಲೂ ಕೂಡ ಎಸ್ಮಾ ಕಾಯ್ದೆಯ ಒಂದು ಬೆದರಿಕೆ ಇದ್ದಾಗಲೂ ಕೂಡ ವೇತನವನ್ನ ಕಡಿತಗೊಳಿಸ್ತೇವೆ ಅನ್ನುವಂತಹ ಒಂದು ಬೆದರಿಕೆ ಇದ್ರೂ ಕೂಡ ಮತ್ತೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಆದೇಶವನ್ನ ಹೊರಡಿಸಿತ್ತು. ಸರ್ಕಾರ
ಸರ್ಕಾರದ ಸಾರಿಗೆ ಇಲಾಖೆಯಲ್ಲಿ ಇರುವಂತಹ ಎಲ್ಲಾ ನೌಕರರಿಗೆ ರಜೆಯನ್ನ ರದ್ದುಗೊಳಿಸಿದ್ದು. ಆ ಎಲ್ಲಾ ವಿಚಾರಗಳಿದ್ರೂ ಕೂಡ ನೌಕರರು ತಮ್ಮ ಮುಷ್ಕರವನ್ನ ಯಾವುದೇ ಕಾರಣಕ್ಕೆ ಹಿಂಪಡೆಯುವುದಿಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಇವತ್ತು ಅವರು ಹೇಳಿಕೊಂಡಂತಹ ಅವರು ಈಗ ನಡೀತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗ್ತದೆ. ರಾಜ್ಯದ ರಾಜಧಾನಿಯ ಸುಮಾರು 1 ಕೋಟಿಗೂ ಹೆಚ್ಚು ಜನ ಇವತ್ತು ಪ್ರಯಾಣಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನಡುವೆ ಹೈಕೋರ್ಟ್ ಆದೇಶದ ಕುರಿತು ಕೂಡ ಕಾನೂನು ತಜ್ಞರನ್ನ ಸಲಹೆಯನ್ನ ಪಡೆಯುವುದಕ್ಕೆ ನೌಕರರು ಮುಂದಾಗ್ತಾರೆ. ಇವತ್ತು ಬೆಳಿಗ್ಗೆ ಅಂದ್ರೆ 6:30 ಗಂಟೆ ಹೊತ್ತಿಗೆ ನೌಕರರು ವಕೀಲರ ಸಲಹೆಯನ್ನ ಪಡೆಯುವುದಕ್ಕೆ, ಯಾಕಂದ್ರೆ ಹೈಕೋರ್ಟ್ ನ ತಡೆ ಇತ್ತು, ಹೈಕೋರ್ಟ್ ನ ಆದೇಶ ಇತ್ತು. ಹೈಕೋರ್ಟ್ ನ ಇರ್ಲಿ ಅಥವಾ ನ್ಯಾಯಾಲಯದ ಆದೇಶವನ್ನ ನಿಂದಿಸೋದಕ್ಕಾಗಲ್ಲ ಅಥವಾ ಅದನ್ನ ಮೀರೋದಕ್ಕಾಗಲ್ಲ ಎನ್ನುವಂತಹ ಪರಿಜ್ಞಾನದ ಮೇರೆಗೆ ಸಾರಿಗೆ ಇಲಾಖೆ ನೌಕರರು ಆ ರೀತಿಯ ಒಂದು ಪ್ರಯತ್ನಕ್ಕೂ ಕೂಡ ಮಾಡಿದ್ದಾರೆ ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕು. ಶ್ರೀರಾಜ್, ಇದೀಗ ಇವತ್ತಿನ ಮುಷ್ಕರ ಏನಿದೆ, ಈ ಮುಷ್ಕರ ಸಾರ್ವಜನಿಕರ ಮೇಲೆ ಎಷ್ಟು ರೀತಿ ಪರಿಣಾಮವನ್ನ ಬೀರ್ತಾ ಇದೆ? ಖಂಡಿತ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಸಾರಿಗೆ ಇಲಾಖೆಯ ಮುಷ್ಕರ ಪ್ರಯಾಣಿಕರಿಗೆ ಅಂದ್ರೆ ಉದ್ಯೋಗಿಗಳಿಗೆ ಬಹಳ ಸ್ಪಷ್ಟವಾಗಿ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆಯ ಮುಷ್ಕರ ಇದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಖಾಸಗಿ ಸಂಸ್ಥೆಯ ಬಸ್ಸುಗಳಿಗೆ ಒಂದಿಷ್ಟು ಹಣವನ್ನ ಒದಗಿಸುವಂತ ಪ್ರಯತ್ನವನ್ನು ಕೂಡ, ಅಂದ್ರೆ ಅವರನ್ನ ರಸ್ತೆಗಿಳಿಸಿ ಸಾರಿಗೆಯ ಪ್ರಯಾಣಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರುವ ಹಾಗೆ ನೋಡಿಕೊಳ್ಳುವಂತ ಪ್ರಯತ್ನವೂ ಕೂಡ ಆಗಿತ್ತು. ಆದ್ರೆ ಇಲ್ಲಿ ಒಂದು ಹಂತಕ್ಕೆ ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಖಾಸಗೀಕರಣವನ್ನ ವಿರೋಧಿಸುತ್ತೆ. ಇಲ್ಲಿ ಖಾಸಗೀಕರಣವನ್ನ ಬಹಳ ಸ್ಪಷ್ಟವಾಗಿ ಅವರು ಬೆಂಬಲಿಸುತ್ತಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ತನ್ನದೇ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಾರಿಗೆ ಇಲಾಖೆಯ ನೌಕರರಿಗೆ ಸ್ಪಂದಿಸದೇ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತೇಜಸ್ವಿನಿ. ಎಸ್ ಶ್ರೀರಾಜ್, ಇದೀಗ ಏನು ಅಂತ ಅಂದ್ರೆ ಈಗಾಗಲೇ 12 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ ಅಟ್ಲೀಸ್ಟ್ 2 ಈಡೇರಿಸಿ ಅಂತ. ಅದನ್ನಾದ್ರೂ ಮಾಡ್ಬೋದಿತ್ತಲ್ವಾ ಸರ್ಕಾರ? ಖಂಡಿತ ಸರ್ಕಾರಕ್ಕೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಲಿಲ್ಲ. 700 ಕೋಟಿಯನ್ನ ನಾವು ನೀಡ್ತೇವೆ, ಅಧಿವೇಶನದ ಬಳಿಕ ನಾವು ಸಾರಿಗೆ ಇಲಾಖೆಯ ನೌಕರರ ಬೇಡಿಕೆಗಳನ್ನ ಈಡೇರಿಸ್ತೇವೆ ಅನ್ನುವಂತಹ ಪ್ರಸ್ತಾಪವೂ ಕೂಡ ನಿನ್ನೆ ನಡೆದಂತಹ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಆಗಿತ್ತು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅಥವಾ ಸರ್ಕಾರ ನೀಡಿದಂತಹ ಪ್ರಸ್ತಾವನೆಗೆ ಸಾರಿಗೆ ಇಲಾಖೆಯ ನೌಕರರು ಮತ್ತು ಸಂಘಟನೆಗಳು ಅದಕ್ಕೆ ಒಪ್ಪಿಲ್ಲ ಅನ್ನೋದು. ಅಂದ್ರೆ ನಮಗೆ 38 ತಿಂಗಳಿಂದ ಇರುವಂತಹ ಬಾಕಿ ಮತ್ತು ವೇತನ ಪರಿಷ್ಕರಣೆಯನ್ನ ನೀವು ಈ ಸಂದರ್ಭದಲ್ಲೇ ಮಾಡಬೇಕು, ಇಲ್ಲದೆ ಇದ್ರೆ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ, ಮುಷ್ಕರವನ್ನ ಮುಂದುವರಿಸ್ತೇವೆ ಅನ್ನೋದನ್ನ ಹೇಳಿತು. ಅಂದ್ರೆ ಸರ್ಕಾರದ ಅಡಿಯಲ್ಲಿ ಬರುವಂತಹ ಒಂದು ಸಂಘಟನೆಗಳಾಗಿರೋ ಕಾರಣಕ್ಕೋಸ್ಕರವಾಗಿ ಸಾರಿಗೆ ನೌಕರರ ಸಂಘಟನೆಗಳು ಹೇಳುವುದಕ್ಕೆ ನಾವು ಅಷ್ಟು ಸುಲಭದಲ್ಲಿ ನಾವು ಒಪ್ಪಬಾರದು ಎನ್ನುವಂತಹ ಧೋರಣೆಯೂ ಕೂಡ ಸರ್ಕಾರಕ್ಕೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಸರ್ಕಾರ ಒಂದು ಹಂತಕ್ಕೆ ಕಾದು ನೋಡುವಂತಹ ತಂತ್ರ ಬಯಸಿದೆ ಅಥವಾ ಕಾದು ನೋಡುವಂತಹ ತಂತ್ರವನ್ನ ಮಾಡಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಇವತ್ತು ನಡೆಯುವಂತ ಮುಷ್ಕರ ಅಥವಾ ಇವತ್ತು ನಡೆಯುವಂತ ಪ್ರತಿಭಟನೆ ಯಾವ ರೀತಿಯಲ್ಲಿ ಪ್ರಖರತೆಯನ್ನ ಕಂಡುಕೊಳ್ಳುತ್ತೆ ಅನ್ನುವುದನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನಕ್ಕೆ ಅಥವಾ ಆ ನಿರ್ಧಾರಕ್ಕೆ ಸರ್ಕಾರ ಬರಬಹುದು ಅಂತ ನಮ್ಗೀಗ ಸದ್ಯಕ್ಕೆ ಕಾಣಿಸ್ತಾ ಇದೆ. ಒಂದು ಹಂತದಲ್ಲಿ ಹೈಕೋರ್ಟ್ ನ ನಿಂದನೆ ಇರಲಿ ಅಥವಾ ಎಸ್ಮಾ ಕಾಯ್ದೆಯ ಜಾರಿ ಇರಲಿ, ಆ ಎಲ್ಲದಕ್ಕೂ ಕೂಡ ಬೆದರಿಕೆಯಲ್ಲಿಯೇ ಸಾರಿಗೆ ಇಲಾಖೆ ನಾವ್ ಏನಾದ್ರೂ ಆಗ್ಲಿ ನಾವು ಮುಷ್ಕರವನ್ನ ಮುಂದುವರಿಸ್ತೇವೆ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ತೇಜಸ್ವಿನಿ. ಓಕೆ, ಧನ್ಯವಾದ ಶ್ರೀರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ ಸಾರಿಗೆ ನೌಕರರು ಬೆಳಿಗ್ಗೆಯಿಂದಲೂ ಕೂಡ ಮುಷ್ಕರವನ್ನ ಕೈಗೊಳ್ತಾ ಇದ್ದಾರೆ. ಹಲವಾರು ಬೇಡಿಕೆಗಳನ್ನ ಇಟ್ಟಿದ್ರು, 12 ಬೇಡಿಕೆಗಳನ್ನ ಇಟ್ಟಿದ್ರು. 12 ಬೇಡಿಕೆಯಲ್ಲಿ ಅಟ್ಲೀಸ್ಟ್ ನಮ್ದು 2 ಬೇಡಿಕೆಯನ್ನಾದ್ರೂ ಈಡೇರಿಸಿ ಅಂತ ರಾಜ್ಯ ಸರ್ಕಾರದ ಮುಂದೆ ಈಗಾಗಲೇ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅವರು ಕೇಳಿರೋದ್ರಲ್ಲಿ ಏನು ತಪ್ಪಿಲ್ಲ. 38 ತಿಂಗಳ ಬಾಕಿ ವೇತನ ಏನಿದೆ ಅದನ್ನ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ.